ನಾನು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ. ಕಳೆದ 3 ವಿಧಾನಸಭಾ ಚುನಾವಣೆಯಲ್ಲೂ ಟಿಕೆಟ್ ಕೇಳಿದ್ದು, 2028ರ ವಿಧಾನಸಭಾ ಚುನಾವಣೆಯಲ್ಲೂ ಟಿಕೆಟ್ ಕೇಳ್ತೇನೆ. ಹೈಕಮಾಂಡ್ ನನಗೆ ಟಿಕೆಟ್ ನೀಡಿದರೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್.ಪಿ. ಮಂಜಪ್ಪ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಸಚಿವ ಎಂ.ಪಿ. ರೇಣುಕಾಚಾರ್ಯ ಒಬ್ಬ ಹುಚ್ಚ. ಸುಖ ಸುಮ್ಮನೆ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವುದು ಅವರ ಕೆಲಸವಾಗಿದೆ ಎಂದರು. ಅಷ್ಟೇ ಅಲ್ಲದೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಹೊನ್ನಾಳಿಯಿಂದ ಸ್ಪರ್ಧೆ ಮಾಡುವಂತೆ ನನಗೆ ಸವಾಲು ಹಾಕಿದ್ದು, ನಾನು ಆ ಸವಾಲನ್ನು ಸ್ವೀಕರಿಸುತ್ತೇನೆ ಎಂದರು. ಮಾಜಿ ಸಚಿವ ಎಂ.ಪಿ. ರೇಣುಕಾಚಾರ್ಯ ಮೊದಲ ಬಾರಿ ಅನುಕಂಪದ ಆಧಾರದ ಮೇಲೆ ಶಾಸಕರಾಗಿ ಗೆದ್ದರು. 2ನೇ ಬಾರಿ ಹಣ ಎಂಡ ಸೀರೆ ಹಂಚಿ ಗೆದ್ದಿದ್ದಾರೆ ಎಂದ ಅವರು, ನಮ್ಮದು 40% ಕಮಿಷನ್ ಸರ್ಕಾರ ಎಂದು ಆರೋಪ ಮಾಡುತ್ತಿದ್ದು, ವಿದ್ಯುತ್ ದೀಪಾಲಂಕಾರ ಕಾಮಗಾರಿ ಸೇರಿದಂತೆ ಹಲವು ಕಾಮಗಾರಿಗಳಲ್ಲಿ 50%ಕ್ಕಿಂತ ಹೆಚ್ಚು ಕಮಿಷನ್ ಅವರು ಪಡೆದಿದ್ದು, ಗುತ್ತಿಗೆದಾರರನ್ನು ಕರೆದರೆ ಕೆಲಸಕ್ಕೆ ಬರ್ತಾ ಇಲ್ಲ. ಇದರಿಂದ ಹಾಳಾಗಿ ಹೋಗಿದ್ದು, ಜಾಸ್ತಿ ಒತ್ತಡ ಹಾಕಿದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎನ್ನುತ್ತಿದ್ದಾರೆ ಎಂದರು. ಇವರು ಹಾಗೂ ಇವರ ಸಹೋದರರ ಭ್ರಷ್ಟಾಚಾರದಿಂದ 2023ರಲ್ಲಿ ಜನರು ಇವರನ್ನು ಮನೆಗೆ ಕಳಿಸಿದ್ದು, 2028ರಲ್ಲೂ ಮನೆಗೆ ಕಳಿಸುತ್ತಾರೆ ಎಂದರು. ರೇಣುಕಾಚಾರ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ನಾಯಕರ ಮನೆ ಬಾಗಿಲು ಕಾಯುತ್ತಿದ್ದು, ಬಿಜೆಪಿಯಲ್ಲಿ ತಮಗೆ ಭವಿಷ್ಯ ಇಲ್ಲ ಎಂಬುದು ಅವರಿಗೆ ಗೊತ್ತಾಗಿ ಕಾಂಗ್ರೆಸ್ ಬರಲು ಪ್ರಯತ್ನಿಸುತ್ತಿದ್ದಾರೆ. ಅಂತವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಎಂದಿಗೂ ಸೇರಿಸಿಕೊಳ್ಳುವುದಿಲ್ಲ ಎಂದರು. ಹೊನ್ನಾಳಿದು ಅದು ಯಾಕಂಗೆ ಆ ರೇಣುಕಾಚಾರ್ಯ ಮಾಡ್ತಿದಾರೆ ಗೊತ್ತಿಲ್ಲ, ಅವ್ನಿಗೇನೋ ಹುಚ್ಚಿಡ್ಬಿಟ್ರೆ ಕಾಣುತ್ತೆ. ನಾನೇನು ಅವನ ಹತ್ರ ಜಗಳ ಮಾಡಬೇಕು ಅಥವಾ ರೌಡಿಜಮ್ ಮಾಡಬೇಕು ಅಂತ ಏನಿಲ್ಲ. ಅವನು 3ನೇ ತಾರೀಕು ಒಂದು ವಿಡಿಯೋ ಮಾಡಿಬಿಟ್ಟಿದ್ದ, ರೌಡಿ ಜಿಲ್ಲಾಧ್ಯಕ್ಷರು ಗುಂಡಾಗಿರಿ ಮಾಡ್ತಾರೆ ಅದು ಇದು ಅಂತೇಳಿ. ಸಂಬಂಧನೇ ಇಲ್ಲ, ಅವನು ನಾನು ಏನು ಮಾತಾಡಿಲ್ಲ. ಆದರೂ ಸಹ ನನ್ನ ಬಗ್ಗೆ ಅವನು ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದ. ಅವತ್ತು ನಾನು ಮುಖ್ಯಮಂತ್ರಿಗಳ ಒಂದು ಅಭಿನಂದನಾ ಸಭೆಯನ್ನು ನಾವು ಹೊನ್ನಾಳಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಏನು ದೇವರಾಜ ಅರಸು ಅವರ ನಂತರ ಹೆಚ್ಚು ದಿನಗಳ ಕಾಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಭಗವಂತ ಕೊಡಲಿ ಅಂತೇಳಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇಟ್ಟಿದ್ವಿ. ಆ ಕಾರ್ಯಕ್ರಮದಲ್ಲಿ ಅವನೊಂದು ಕೆಲವು ವಿಚಾರಗಳು ನನ್ನ ಮ್ಯಾಗೆ ಬೇರೆ ಬೇರೆ ಜಾತಿ ಜನಾಂಗದವ್ರನ್ನ ಎತ್ಕೊಡ್ತಕ್ಕಂಥ ಕೆಲಸವನ್ನು, ಇದು ರಾಜಕೀಯ ಹುನ್ನಾರ. ನನಗೆ ಸವಾಲು ಹಾಕಿದ್ದ, 28ಕ್ಕೆ ನೀವು ಬರ್ರಿ ಅಖಾಡಕ್ಕೆ, ನಾನು ಅದಕ್ಕೆ ಅವನ ಸವಾಲನ್ನು ಸ್ವೀಕಾರ ಮಾಡಿದ್ದೀನಿ. 28ಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಟಿಕೆಟನ್ನು ಕೊಟ್ಟರೆ ಹೊನ್ನಾಳಿ ತಾಲೂಕಿನ ಮತದಾರರ ಆಶೀರ್ವಾದದಿಂದ ನಿನ್ನ ಏನು 23ರಲ್ಲಿ ಮನೆ ಕಳಿಸಿದ್ದೀವಿ, ಮತ್ತು 28ಕ್ಕೂ ಸಹ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೀನೇನು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಇವತ್ತು ರೇಣುಕಾಚಾರ್ಯ ಹೇಳ್ತಾರಲ್ಲ, ಇವತ್ತು ಅಭಿವೃದ್ಧಿ ನಮ್ಮ ತಾಲೂಕಿನಲ್ಲಿ ಅಷ್ಟೇನು ಅಭಿವೃದ್ಧಿಗಳು ತಾವು ನೋಡ್ರಿ. ಇವರ ಈ 4-5 ಜನ ಇವ್ರ ಅಣ್ಣ ತಮ್ಮರು ಇವ್ರು ಮಾಡಿರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಯನ್ನು ಇವತ್ತು ಜನ ಸಹಿಸ್ತಾ ಇರದೆ ಇವತ್ತು ಅವ್ರನ್ನ 23ರಲ್ಲಿ ಸೋಲಿಸಿದ್ದಾರೆ. ಮತ್ತು ಸೋಲಕ್ಕೆ ಇವನು ಅಭಿವೃದ್ಧಿ ಮಾಡಿದಾನಲ್ಲಪ್ಪ, ಸೋಲಕ್ಕೆ ಏನು ಕಾರಣ? ಜನ ಇವತ್ತು ಅಭಿವೃದ್ಧಿ ಮಾಡಿದನ್ನು ಗೆಲ್ಲಿಸ್ಬೇಕಲ್ಲ. 28ಕ್ಕೆ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಟ್ಟರೆ ಆಶೀರ್ವಾದ ಮಾಡಿದ್ರೆ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ನಾನು 2013ರಲ್ಲಿ ಟಿಕೆಟ್ ಕೇಳಿದ್ದೆ, 2018ರಲ್ಲಿ ಕೇಳಿದೆ, 2023ರಲ್ಲೂ ಸಹ ನಾನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ. ಬಟ್ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಮಾತ್ರ ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ನಾನು ಕಾಂಗ್ರೆಸ್ ನಮ್ಮ ಶಾಂತಗೌಡರಿಗೆ 3 ಬಾರಿನೂ ಅವರಿಗೆ ಟಿಕೆಟ್ ಕೊಟ್ಟರು. ನಾನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ಪರವಾಗಿ ಕೆಲಸವನ್ನು ಮಾಡಿ ಶಾಂತಗೌಡರನ್ನ ಗೆಲ್ಲಿಸಿದ್ದೀವಿ. ಜೊತೆಗೆ ಇವರ ಭ್ರಷ್ಟಾಚಾರ, ಇವರ ಬಂಡವಾಳ, ಇವತ್ತು ನಾನು ಲೈಟಿನ ವಿಚಾರ ಇವತ್ತು ಹೇಳ್ತೇನೆ ಕೇಳ್ರಿ. ಏನು ಇದರಿಂದ ಸವಳಂಗದಿಂದ ಇವರು ಹೊನ್ನಾಳಿ ನಮ್ಮ ಅರಕೇರಿವರೆಗೂ ಸಹ ಒಂದು ರಸ್ತೆಗಳು ಮಾಡಿ ಲೈಟಿಂಗ್ ಹಾಕಿದ್ದಾರೆ. ಇವತ್ತು ಅಲಂಕಾರಿಕ ವಿದ್ಯುತ್ ದೀಪಗಳನ್ನ ಏನು ಅಳವಡಿಸಿದಾರಲ್ಲ, ನಾವು ನಮ್ಮ ಸರ್ಕಾರ ನಮ್ಮ ಏನು ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಚುನಾವಣೆಗಿಂತ ಮುಂಚೆ 23 ಚುನಾವಣೆಯಲ್ಲಿ ಅವ್ರ ಬಗ್ಗೆ ಒಂದು ಏನು ಇವರೆಲ್ಲ 40% ಗಿರಾಕಿಗಳು 40% ಕಮಿಷನ್ ಹೊಡೆದ್ರು ಅಂದಲ್ಲ, ಇವು 40 ಅಲ್ಲ 50%ಇಂದ ಜಾಸ್ತಿ ಕಮಿಷನ್ ಹೊಡೆದಿರ್ತಕ್ಕಂಥದ್ದು. ಇವತ್ತಿನವರೆಗೂ ಸಹ ಇವತ್ತು ಅಲಂಕಾರಿಕ ದೀಪಗಳು ಹತ್ತಿಲ್ಲ. ಅದು ಯಾವ ಉದ್ದೇಶ? ಇವ್ರ ಪರ್ಸೆಂಟೇಜ್ ತಗೊಂಡು ಇವ್ರು ಹೊರಗಾಗ್ಬಿಟ್ರೆ ಇವ್ರು ಸೋತ ಮನೆ ಸೇರ್ಕೆಂದ. ಈಗ ಅವ್ನು ಕಾಂಟ್ರಾಕ್ಟರ್ ಹುಡುಕಿದ್ರು ನಮಗೆ ಸಿಗ್ತಾ ಇಲ್ಲ. ನೀವು ಅಧಿಕಾರದಾಗ ಇದ್ದೀರಿ ಮಾಡ್ರಿ ಅಂತಾನೆ, ದುಡ್ಡು ತಿಂದಾನೆ ಇವನು, ಲಂಚ ಹೊಡೆದಾನೆ ಇವನು. ಇವತ್ತು ನೀವು ಅಧಿಕಾರದಾಗ ಇದ್ರಿ ಮಾಡ್ರಿ ಅಂದ್ರೆ ಅವ್ನು ಕಾಂಟ್ರಾಕ್ಟರ್ ಕೈ ಸಿಗ್ತಾ ಇಲ್ಲ. ಅವನಿಗೆ ಸಿಕ್ಕರು ಅವನು ನನಗೆಲ್ಲ ಲಾಸ್ ಆಗಿದೆ, ಅವರೆಲ್ಲ ನನಗೆ ಅನ್ಯಾಯ ಮಾಡಿದ್ದಾರೆ, ನಾನು ಈಗ ಏನು ಮಾಡೋಕ್ಕಾಗಲ್ಲ, ನೀವು ನನಗೆ ಪ್ರೆಷರ್ ಮಾಡಿದ್ರೆ ನಾನು ವಿಷಯ ಕೊಡ್ತೀನಿ ಅಂತ ಕಾಂಟ್ರಾಕ್ಟರ್. ಅಲ್ಲ, ರಾಜಕೀಯ ವಲಯದಲ್ಲಿ ಒಂದು ವದಂತಿ ನಿಜಾನ ಸೋಲೋ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಹಿರಿಯ ನಾಯಕರ ಮನೆಗೆ ಇವ್ರು ಹೋಗಿರ್ತಾರಂತ, ಅವಾಗ ನೀವು ಎಂಟ್ರಿ ಕೊಟ್ಟಿರಂತೆ, ಅದು ನಿಜಾನ? ಅದು ನೀವು ಮೊನ್ನೆ ನಿಮ್ಮ ಮಾಧ್ಯಮದಲ್ಲೇ ಬಂದಿದ್ದಾವೆ. ಇವನು ಯಾಕೆ ಮಾಡ್ತಾನೆ ಗೊತ್ತಿಲ್ಲ, ಅದಕ್ಕೂ ನಾನು ಉತ್ತರ ಕೊಟ್ಟಿದ್ದೀನಿ. ನೀನು ಯಾಕಪ್ಪ, ನಾವು ಈ ವಿರೋಧ ಪಕ್ಷದಾಗ ಇದ್ವಿ, ಆದರೆ ನಾವು ಯಾವತ್ತೂ ಈ ವಿರೋಧ ಪಕ್ಷದ ಮನೆ ಬಾಗಿಲು ಮೆಟ್ಕಲ್ ತೊಳೆದಿಲ್ಲ ನಾವು. ಆಮೇಲೆ ಇವನು ಸೋತಿದ್ದಾನೆ,
ಇವ್ನು ಬಿಡಪ್ಪ, ಇವ್ನು ಹೋದ ತಕ್ಷಣ ಕಾಂಗ್ರೆಸ್ಸರು ಇವನು ಗೌರವ ಕೊಟ್ಟಿದ್ರೆ ಕಾಂಗ್ರೆಸ್ಸರು ಇವ್ರಿಗೆ ಗೌರವ ಕೊಡ್ತಿದ್ರು. ಇವ್ನು MLA ಮಿನಿಸ್ಟರ್ ಸಂದರ್ಭದಲ್ಲಿ ಯಾರೇ ವಿರೋಧ ಪಕ್ಷ ಹೋದ್ರೆ ಒಂದು ನಯ ಪೈಸೆ ಕೆಲಸ ಮಾಡಿಕೊಟ್ಟಿಲ್ಲ. ಕಾಂಗ್ರೆಸ್ ಅವ್ರ ತಕ್ಷಣ ಮನೆ ಹೋಗ್ರಿ ಅನ್ನೋದು, ನಿಮ್ಮ ಕೆಲಸ ಮಾಡಲ್ಲ ಅಂತ ಹೇಳೋದು, ಜಾತಿ ಜನಾಂಗನ ಎತ್ಕರ್ತಕ್ಕಂಥ ಕೆಲಸ ಮಾಡಿರೋದು. ಇವತ್ತು ಯಾಕಪ್ಪ ನೀನು ಏನು ಬಿಡಪ್ಪ ಅಧಿಕಾರ ಐತಿ, MLA ಏನೋ ಮಿನಿಸ್ಟ್ರು ಭೇಟಿ ಮಾಡಿದಿ, ನೀನು ಏನಾದ್ರು ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡ್ತಿ, ಕೆಲಸ ಮಾಡ್ತೀನಿ ಅನ್ನೋಕ್ಕೆ ಇವ್ನು ಏನು ಅಧಿಕಾರನೂ ಇಲ್ಲ. ಸುಮ್ಕೆ ಮಿನಿಸ್ಟರ್ ಬಾಗಿಲು ಹೋಗ್ತಾನೆ. ಅದಕ್ಕೆ ನಾನು ಕೇಳಿದ್ದೀನಿ, ಕಾಂಗ್ರೆಸ್ಸಿಗೆ ಬರ್ತಕ್ಕಂಥ ಹುನ್ನಾರ ಏನಾರು ಮಾಡಿದೇನಪ್ಪ ಅಂತಂದು ನಾನು ಅವನಿಗೆ ಪ್ರಶ್ನೆನ ಮಾಡಿದ್ದೀನಿ. ಬಹುಶಃ ಅವ್ನ ತಲೆಗೆ ಏನಾದ್ರು ಇರ್ಬೋದು. ಬಟ್ ಕಾಂಗ್ರೆಸ್ನಾಗೆ ಇಂಥ ಏನು ಇವ್ರು ಅದರಲ್ಲ, ಇವರು ಭ್ರಷ್ಟರು ಜೊತೆಗೆ ಇವನು ವರ್ತನೆಗಳಿದಾವಲ್ಲ, ನಡವಳಿಕೆಗಳು, ಯಾವುದೇ ಲೀಡರ್ಗಳಿಗೆ ಬೆಲೆ ಕೊಡಲ್ಲ. ನೀವು ಹಿಂದಿನ ಅವ್ನ ಇತಿಹಾಸ ತಗೊಳ್ರಿ. ಇವತ್ತು ಯಡಿಯೂರಪ್ಪನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಿದ್ದೀವ್ರು. ಅವನೇನಪ್ಪ ಒಂಥರ ಲಕ್ಕಿ ಇದ್ದಿದ್ದಂಗೆ. ಬಂಗಾರಪ್ಪನವ್ರು BJPಗೆ ಬಂದಿದ್ದರಿಂದ ಫಸ್ಟ್ ಅವನು MLA ಆಗಿದ್ದು. ಅವತ್ತು ಬಂಗಾರಪ್ಪರು ಬರದೇ ಹೋಗಿದ್ರೆ ಇವನು ಯಾವುದೇ ಕಾರಣಕ್ಕೂ MLA ಆಗ್ತಿಲ್ಲ. ಅವತ್ತು ನಮ್ಮ ತಾಲೂಕಿನಲ್ಲಿ ಬಣಜಾರ ಸಮಾಜ ಜಾಸ್ತಿ ಇದೆ. ಬಣಜಾರ ಸಮಾಜದವರು ಅವನಿಗೆ ಕೈ ಹಿಡಿದ್ರು ಆ ಸಂದರ್ಭದಲ್ಲಿ. ಆಮೇಲೆ ಬೇರೆ ಬೇರೆ ಜನಾಂಗದವರು ಸಹ ಇವತ್ತು ಹೊಸ ಮುಖ ತರಬೇಕು ಅಂತೇಳಿ ಅವತ್ತು ಏನೋ ಇವನಿಗೆ ಪ್ರಯತ್ನ ಮಾಡಿ ಬಂಗಾರಪ್ಪನ ಹೆಸರು ಮೇಲೆ ಅವ್ರು ಗೆದ್ದರು. ಎರಡನೇ ಬಾರಿಗೆ ಮಾಡಬಾರ್ದು ಕತೆ ಮಾಡ್ದ. ದುಡ್ಡು ಮಾಡ್ಕೊಂಡ ಸ್ವಲ್ಪ ಸೀರೆ ಹಂಚಿದ, ಹೆಂಡ ಹಂಚಿದ, ಎಲ್ಲ ಹಂಚಿ ಎರಡನೇ ಬಾರಿಗೆ ಚುನಾವಣೆ ಮಾಡಿದರು. ಮಾಡಿ ಈ ಮೂರನೇ ಬಾರಿಗೆ ಮತ್ತೊಂದು ಸರಿ ಸೋತು ಈಗ ಮತ್ತೆ ಕಾಂಗ್ರೆಸ್ನವ್ರ ಮನೆ ಬಾಗಿಲಿಗೆ ಅಡ್ಡಾಡ್ತಿದ್ದಾರೆ. ಅದನ್ನು ನೀವೇ ಪ್ರಶ್ನೆ ಕೇಳಬೇಕು. ನೀವು ಯಾಕೆ ಅವ್ರ ಮನೆ ಬಾಗಿಲಿಗೆ ನಾನು ಕೇಳಿದ್ದೀನಿ. ನೀನು ಯಾಕಪ್ಪ, ನೀನು MLAನೂ ಅಲ್ಲ, ಅಧಿಕಾರನೂ ಇಲ್ಲ. ಈ MLA ಇದ್ದು ನೀನೇನೋ ಒಬ್ಬ ಮಿನಿಸ್ಟ್ರು ಭೇಟಿ ಮಾಡ್ಯಾನಂದರೆ ಬಿಡು, ಹೊನ್ನಾಳಿಗೆ ಏನಾದ್ರು ಗ್ರ್ಯಾಂಟ್ ತರೋಕ್ಕೆ ಹೋಗಿದ್ದಾರೆ ಅಂತ ನೀವು ತಿಳ್ಕೊಬೋದು. ಬಟ್ ಇವನು ಯಾಕೆ ಹೋಗ್ತಾನೆ? ಮುನಿಯಪ್ಪರು ಭೇಟಿ ಮಾಡಿದ್ದಾನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಮಾಡಿದ್ದಾನೆ, ಆಮೇಲೆ ಯಾರು ಮಧು ಬಂಗಾರಪ್ಪ ಅವ್ರು ಭೇಟಿ ಮಾಡಿದ್ದಾನೆ, ನಮ್ಮ DCM ಅವರು ಭೇಟಿ ಮಾಡ್ತಾನೆ, ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡ್ತಾನೆ. ಏನು ಉದ್ದೇಶ ಇವ್ರದ್ದು? ಉದ್ದೇಶ ಏನು? ಬಟ್ ಇವನು ಏನೋ ಸ್ವಲ್ಪ BJPಯಲ್ಲಿ ಏನು ಟಿಕೆಟ್ ಸಿಗಲ್ಲ ಅನ್ನೋದು ಏನೋ ಒಂದು ಸ್ವಲ್ಪ ಸುಳ್ಳು ಸಿಕ್ಕಿರಂಗೆ ಕಾಣುತ್ತೆ. ಆ ಥರ ಹುಚ್ಚಾಟ ಮಾಡ್ತಾನೆ. ಆಮೇಲೆ ನನಗೆ ಕೆಟ್ಟದಾಗಿ ಮಾತಾಡಿ ನಾನೇನಾದ್ರು ಅವನ ಮೇಲೆ ಏನಾರು ಮಾತಾಡ್ಬೇಕು, ದಿವಸ ಒಂದು ವಿಡಿಯೋ ಮಾಡಿಬಿಡ್ತಾನೆ. ದಿವಸ ಒಂದು ವಿಡಿಯೋ ಅಂದ್ರೆ ನಾನೇನಾದ್ರು ಕೆರಳಿಸ್ಬೇಕು ಅಂತ ಹಂಗೆ ಮಾಡ್ತಾನೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಒಂಥರ ಟೆಂಪ್ಟ್ ಆಗ್ಬೇಕು ಆ ಥರ ಮಾಡೋದು. ಆ ಥರ ಮಾಡಿ ಬೇರೆ ರೌಡಿ ಮಾಡ್ತಾನೆ. ಆಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತೇಳಿ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರ್ತಕ್ಕಂಥ ಒಂದು ವ್ಯವಸ್ಥೆ ಹುನ್ನಾರವನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ಮಾಡ್ತಾರೆ. ಇದಕ್ಕೆ ನಾವು ಯಾತಕ್ಕೂ ಜಗ್ಗೋದಿಲ್ಲ. ತಾಲೂಕಿನ ಜನ ಇವರ ಆಡಳಿತವನ್ನು ಸಹ ನೋಡಿದ್ದಾರೆ, ಇವರ ಒಂದು ಏನು ಕೆಲಸಗಾರಗಳು ಸಹ ನೋಡಿದ್ದಾರೆ. ಇವತ್ತು ನಮ್ಮ ತಾಲೂಕಿನ ಜನ ಹೊಸ ಮುಖವನ್ನು ಬಯಸ್ತಾ ಇದ್ದಾರೆ. ಇವತ್ತೇನು ರೇಣುಕಾಚಾರ್ಯರು 2028ಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ನನ್ನ ಏನು ಟಿಕೆಟನ್ನು ಕೊಟ್ಟರೆ ಖಂಡಿತ ಅವ್ರನ್ನ ಎದುರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಎಲ್ಲ ನನಗಿದೆ.